ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ, ಉಚಿತ ಆರೋಗ್ಯ ತಪಾಸಣೆಯೊಂದಿಗೆ ಕುರುಹಿನ ಶೆಟ್ಟಿ ಸಮಾಜದ ವಾರ್ಷಿಕ ಮಹಾಸಭೆ. ಸಂಘದ ಅಧ್ಯಕ್ಷ ಕೆಸಿ ಕೃಷ್ಣಶೆಟ್ಟಿ. ಹಾಸನ ಜಿಲ್ಲೆಯ ಕುರುಹಿನ ಶೆಟ್ಟಿ ಸಮಾಜದ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ನೇಕಾರ ಕುರುಹಿನ ಶೆಟ್ಟಿ ಪತ್ತಿನ ಸಹಕಾರ ಸಂಘ ಹಾಗೂ ಜಿಲ್ಲಾ ಕುರುಹಿನ ಶೆಟ್ಟಿ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಪ್ರತಿಭಾ ಪುರಸ್ಕಾರ ಸಮಾರಂಭ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ 13ನೇ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯನ್ನು ಇದೇ ಜುಲೈ 19ರಂದು ಹಾಸನ ನಗರದ ರವೀಂದ್ರನಗರದಲ್ಲಿರುವ ಜಿಲ್ಲಾ ಕುರುಹಿನ ಶೆಟ್ಟಿ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಕೆಸಿ ಕೃಷ್ಣಶೆಟ್ಟಿ ಮತ್ತು ಸಂಘದ ನಿರ್ದೇಶಕರಾದ ತಿಮ್ಮರಾಯ ಶೆಟ್ಟಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು, ಇದೇ ಭಾನುವಾರ ಬೆಳಗ್ಗೆ 11:30 ಗಂಟೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ಕುರುಹಿನ ಶೆಟ್ಟಿ ಸಮಾಜದ 2025-26ನೇ ಸಾಲಿನಲ್ಲಿ ಸ್ನಾತಕೋತ್ತರ ಹಾಗೂ ವಿವಿಧ ವೃತ್ತಿಪರ ಕೋರ್ಸ್ಗಳಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆಸಿ ಕೃಷ್ಣಶೆಟ್ಟಿ ವಹಿಸಲಿದ್ದು, ಹಾಸನ ಕ್ಷೇತ್ರದ ಮಾಜಿ ಶಾಸಕ ಪ್ರೀತಂ ಜೆ ಗೌಡ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಲಿದ್ದಾರೆ. ಜಿಲ್ಲಾ ಕುರುಹಿನ ಶೆಟ್ಟಿ ಸಂಘದ ಅಧ್ಯಕ್ಷ ಕೆಎಚ್ ನಾರಾಯಣ ಶೆಟ್ಟಿ, ಅಧ್ಯಯನ ಪಿಯು ಕಾಲೇಜಿನ ಪ್ರಾಂಶುಪಾಲ ಚರಣ್ಕುಮಾರ್, ಕುರುಹಿನ ಶೆಟ್ಟಿ ಮಹಿಳಾ ಸಂಘದ ಅಧ್ಯಕ್ಷೆ ಶ್ರೀಮತಿ ಪ್ರೇಮಮ್ಮ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರು ಭಾಗವಹಿಸಲಿದ್ದಾರೆ. 2014ರಿಂದ 15ರಲ್ಲಿ ಸ್ಥಾಪನೆಯಾದ ನೇಕಾರ ಕುರುಹಿನ ಶೆಟ್ಟಿ ಪತ್ತಿನ ಸಹಕಾರ ಸಂಘವು ಹಾಸನ ಜಿಲ್ಲೆಯ ಕುರುಹಿನ ಶೆಟ್ಟಿ ಸಮಾಜದ ಏಕೈಕ ಪತ್ತಿನ ಸಹಕಾರ ಸಂಘವಾಗಿದ್ದು, ಕಳೆದ 12 ವರ್ಷಗಳಿಂದ ನಿರಂತರವಾಗಿ ಲಾಭ ಗಳಿಸಿ ಯಶಸ್ವಿಯಾಗಿ 13ನೇ ವರ್ಷಕ್ಕೆ ಕಾಲಿಟ್ಟಿದೆ. 2025ರಿಂದ 26ನೇ ಸಾಲಿನಲ್ಲಿ ಸಂಘವು 4,71,964 ನಿವ್ವಳ ಆದಾಯ ಗಳಿಸಿದ್ದು, ಸಂಘದಲ್ಲಿ ಪ್ರಸ್ತುತ 401 ಮಂದಿ ಷೇರುದಾರರು ಇದ್ದಾರೆ. ಸದಸ್ಯರಿಂದ 19 ಲಕ್ಷ ಷೇರು ಬಂಡವಾಳ ಸಂಗ್ರಹಿಸಲಾಗಿದ್ದು, ಇದೇ ಅವಧಿಯಲ್ಲಿ 40.62 ಲಕ್ಷ ಹೂಡಿಕೆ ಹಾಗೂ 1.10 ಕೋಟಿ ಸಾಲ ವಿತರಣೆ ಮಾಡಲಾಗಿದೆ. ಸಂಘದ ಒಟ್ಟು ದುಡಿಯುವ ಬಂಡವಾಳ 2.29 ಕೋಟಿ ತಲುಪಿದ್ದು, ಪ್ರತಿ ವರ್ಷ ಸದಸ್ಯರಿಗೆ 10% ಲಾಭಾಂಶ ವಿತರಿಸಲಾಗುತ್ತಿದೆ ಎಂದು ಹೇಳಿದರು. ಸಂಘ ರವೀಂದ್ರನಗರ ಹಾಸನ ಇದು ಪ್ರಾರಂಭವಾಗಿ 12 ವರ್ಷ ಆಗಿದೆ. ಈಗ 13ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡಿದ್ದೇವೆ. 13ನೇ ವರ್ಷದ ಸರ್ವ ಸದಸ್ಯರ ಮಹಾಸಭೆಯನ್ನು ನಾವು ಬರುವ ಭಾನುವಾರ ಅಂದರೆ 19/7/26ನೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಏರ್ಪಾಡು ಮಾಡಿದ್ದೇವೆ. ಈ ಒಂದು ವೇದಿಕೆ ಮುಖಾಂತರ ನಮ್ಮ ಸಂಘದ ಎಲ್ಲ ಸರ್ವ ಸದಸ್ಯರನ್ನು ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾವು 12 ವರ್ಷವನ್ನು ಬಹಳ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ. ಯಾವುದೇ ಆಕ್ಷೇಪಣೆಗಳಿಗೆ ದಾರಿ ಮಾಡಿಕೊಡದ ಹಾಗೆ ಮತ್ತು ಪ್ರತಿ ವರ್ಷ ಕೂಡ ಆದಾಯದಲ್ಲಿ ಹೇಳ್ಕೊಂಡ್ಬಂದಿದ್ದೇವೆ. ಈಗ 13ನೇ ವರ್ಷವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಸಂಘದಲ್ಲಿ ಪ್ರಸ್ತುತ 401 ಮೆಂಬರ್ಸ್ ಇದ್ದಾರೆ. ಅವರಿಂದ ನಾವು ಷೇರುಧನವನ್ನು ಸಂಗ್ರಹಿಸಿ ಒಟ್ಟು 9 ಲಕ್ಷವನ್ನು ನಾವು ಷೇರು ಸಂಗ್ರಹವಾಗಿ ಸಂಗ್ರಹಿಸಿದ್ದೇವೆ. ಮತ್ತು 2025-26ನೇ ಸಾಲಿನಲ್ಲಿ ಆಡಿಟ್ ಆಗಿದೆ. ಆಡಿಟ್ ವರದಿ ಪ್ರಕಾರ ನಮ್ಮಲ್ಲಿ ಹೂಡಿಕೆ ಹಣ 40,62,000 ರೂಪಾಯಿ ಇದೆ. ಹಾಗೆ ದುಡಿಯುವ ಬಂಡವಾಳ 2,29,34,242 ರೂಪಾಯಿ. ಹಾಗೆ ಸಾಲ ನಾವು 70 ಸಾಲ ಕೊಟ್ಟಿದ್ದೇವೆ. ಒಟ್ಟು 1,10,70,000 ಸಾಲವನ್ನು ನಾವು 70 ಜನ ಸಾಲಗಾರರಿಗೆ ಕೊಟ್ಟಿದ್ದೇವೆ. ಈ ಒಂದು ವರ್ಷದಲ್ಲಿ ವ್ಯವಹಾರವನ್ನು ನಾವು 6,74,73,000 ರೂಪಾಯಿ ನಾವು ವ್ಯವಹಾರ ಮಾಡಿದ್ದೇವೆ. ಹೀಗೆ ವ್ಯವಹಾರ ಮಾಡಿ ನಾವು ಆದಾಯವನ್ನು 4,71,900 ರೂಪಾಯಿ ಆದಾಯವನ್ನು ಮಾಡಿದ್ದೇವೆ ಕಳೆದ ಸಾಲಿನಲ್ಲಿ. ಹೀಗೆ ಈ ಬ್ಯಾಂಕಿನಲ್ಲಿ ನಾವು ನಮ್ಮ ಸಂಘದಲ್ಲಿ ಬ್ಯಾಂಕಿನಲ್ಲಿರ್ತಕ್ಕಂಥ ಎಲ್ಲ ಥರದ ವ್ಯವಹಾರಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಆರ್ಥಿಕ ಸಾಕ್ಷರತೆಯನ್ನು ಕೊಡ್ತಕ್ಕಂಥ ಉದ್ದೇಶ ನಮ್ಮದು ಮುಖ್ಯವಾಗಿ ನಮ್ಮ ಮೆಂಬರ್ಸ್ಗೆಲ್ಲ. ಹಾಗೆಯೇ ನಾವು ಪ್ರತಿ ವರ್ಷ ಕೂಡ 12 ವರ್ಷಗಳ ಪ್ರತಿ ವರ್ಷ ಕೂಡ ನಾವು ಆದಾಯ ಮಾಡಿಕೊಂಡು ಜೊತೆಗೆ ಪ್ರತಿಯೊಬ್ಬ ಸದಸ್ಯರು ಕೂಡ 10% ಲಾಭಾಂಶವನ್ನು ಘೋಷಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಎಲ್ಲರೂ ಕೂಡ 10% ಲಾಭಾಂಶ ಕೊಡ್ತಾ ಇದ್ದೇವೆ. ಮತ್ತು ನಮ್ಮಲ್ಲಿ ಒಂದು ಉಳಿತಾಯ ಮನೋಭಾವನೆಯನ್ನು ಮೆಂಬರ್ಸಲ್ಲಿ ಉಂಟು ಮಾಡಬೇಕು ಅಂತ ಘನ ಉದ್ದೇಶ ಇಟ್ಕೊಂಡು 5 ಮಂದಿ ಪಿಗ್ಮಿ ಏಜೆಂಟ್ಗಳನ್ನು ನೇಮಕ ಮಾಡಿಕೊಂಡು ಅವ್ರ ಮುಖಾಂತರ ಪಿಗ್ಮಿ ಹಣವನ್ನು ಸಂಗ್ರಹಿಸ್ತಾ ಇದ್ದೇವೆ. ಪ್ರತಿ ದಿನ ಕೂಡ 50,000 ಪಿಗ್ಮಿ ಹಣವನ್ನು ಸಂಗ್ರಹ ಮಾಡ್ತಾ ಇದ್ದೇವೆ. ಇದು ಒಳ್ಳೆಯ ಒಂದು ನಮ್ಮ ಮೆಂಬರ್ಸ್ಗಳಿಂದ ಒಳ್ಳೆಯ ಸಹಕಾರ ನಮಗೆ ಸಿಗ್ತಾ ಇದೆ. ಈ ಜೊತೆಗೆ ನಾವು ನಮ್ಮ ಮೆಂಬರ್ಸ್ಗೆ ಅನುಕೂಲ ಆಗಲಿ ಅಂತ ಗೃಹ ಸಾಲ, ನಿವೇಶನ ಸಾಲ, ವಾಹನ ಸಾಲ, ವೈಯಕ್ತಿಕ ಸಾಲ ಸೇರಿದಂತೆ ಇತರೆ ನಾನಾ ಥರ ಸೌಲಭ್ಯಗಳನ್ನು ಎಲ್ಲ ಮೆಂಬರ್ಸು ಕೊಡ್ಕೊಂಬರ್ತಾ ಇದ್ದೇವೆ.
ನಾವು ಬರೀ ಆರ್ಥಿಕ ವ್ಯವಹಾರ ಮಾಡೋದ್ರ ಜೊತೆಗೆ ನಾವು ಸಾಮಾಜಿಕ ಮುಖ್ಯ ಕೆಲಸಗಳನ್ನು ಕೂಡ ಮಾಡ್ಕೊಂಬರ್ತಾ ಇದ್ದೇವೆ. ಒಂದು ಪ್ರತಿ ವರ್ಷ ಕೂಡ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಾಡು ಮಾಡಿಕೊಡ್ತಾ ಇದ್ದೇವೆ. ಈ ವರ್ಷ ಕೂಡ ನಾವು ಹಾಸನದ ಇಂಡಿಯಾನಾ ಆಸ್ಪತ್ರೆಯ ಸಹಯೋಗದೊಂದಿಗೆ ನಾವು ಅಲ್ಲಿಯ ಆಸ್ಪತ್ರೆಯ ನುರಿತ ವೈದ್ಯರಿಂದ ನಮ್ಮ ಆರೋಗ್ಯ ತಪಾಸಣೆಯನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ ಮಧ್ಯಾಹ್ನ 2 ಗಂಟೆ ತನಕ ಇದೆ. ಸಾಕಷ್ಟು ಪ್ರಚಾರ ಮಾಡಿದ್ದೇವೆ. ಇದೆಲ್ಲ ಉಚಿತವಾಗಿ, ಯಾವುದೇ ಒಂದು ದಂಡವನ್ನು ವಸೂಲು ಮಾಡಲ್ಲ, ಶುಲ್ಕ ವಸೂಲು ಮಾಡಲ್ಲ, ಉಚಿತವಾಗಿ ಈ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಹಾಗೆಯೇ ಜೊತೆಗೆ